ಏನೋ ಇಟ್ಕೊಂಡಿದೀಯಾ? ಪಾಪ್ಕಾರ್ನ್ ಮಾಡೋಣವಾ? ಪಾಪ್ಕಾರ್ನ್ ಹೆಚ್ಚಾಗಿ ನಾವು ತಿನ್ನೋದು ಮೂವಿ ಟೈಮಲ್ಲಿ ಅಥವಾ ಅಂದರೆ ಡಿಮಾರ್ಟಲ್ಲಿ ಹೋದಾಗ ತಿಂತಾ ಇರ್ತೀವಿ. ಅದೇ ಥರನೇ ನಾವು ಕೂಡ ಇಲ್ಲಿ 20 ರೂಪಾಯಿಗೆ ಒಂದು ಪ್ಯಾಕೆಟ್ ಪಾಪ್ಕಾರ್ನ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಮೊದಲಿಗೆ ನಾವು ಔಟ್ಸೈಡಿಂದ 20 ರೂಪಾಯಿ ಒಂದು ಪ್ಯಾಕೆಟ್ನ ತೊಗೊಂಡಿದ್ವಿ. ಇದನ್ನು ನಾವು ಒಂದು ಕುಕ್ಕರ್ಗೆ ಹಾಕಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಸ್ನೇಹಿತರೆ. ಏನು ಹೆಚ್ಚಿಗೆ ಎಣ್ಣೆ ಹಾಕೋದೇನು ಬೇಡ, ರೆಡಿ ಎಲ್ಲ ಅದರಲ್ಲೇ ಇರುತ್ತೆ. ಅದಾದಮೇಲೆ ನಾವು ಕುಕ್ಕರ್ನ ಮುಚ್ಚಳಕ್ಕೆ ರಬ್ಬರ್ ಹಾಕಬಾರ್ದು, ಆಮೇಲೆ ವಿಷಲ್ ಹಾಕಬಾರ್ದು. ಹಾಗೆಯೇ ನಾವು ಕುಕ್ಕರ್ನ ಮುಚ್ಚಬೇಕು. ಆ ಥರ ಮಾಡೋದ್ರಿಂದ ಬೇಗನೆ ಆಗುತ್ತೆ, ಸಿಯೋದಿಲ್ಲ. 5 ನಿಮಿಷ ಚಟಪಟ ಸೌಂಡ್ ಬರುತ್ತೆ, ನೀವು ನೋಡ್ಬೋದು. ನೀವು ನೋಡಾದ್ಮೇಲೆ ಈ ಥರ ಅಲ್ಲಾಡಿಸಿ ಎಲ್ಲಾದರೂ ಅಕಸ್ಮಾತ್ ಒಂದೊಂದಾಗಿ ಉಳಿದಿತ್ತು ಅಂತ ಹೇಳಿದರೆ ಲೋ ಫ್ಲೇಮಲ್ಲಿ ಇಟ್ಟು ನೋಡಿ. ಇಲ್ಲ ಅಂತ ಹೇಳಿದರೆ ಪರ್ಫೆಕ್ಟಾಗಿ ಬಂದಿದೆ ನೋಡ್ಬೋದು ನೀವಿಲ್ಲಿ. ಇದಕ್ಕೆ ನಾವು ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಇದು ತುಂಬ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ನಾವು ಇದನ್ನು ಕೈ ಆಡಿಕೊಂಡು ತಿಂದರೆ ಚಟಪಟ ಚಟಪಟ ಪಾಪ್ಕಾರ್ನ್ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ಬನ್ನಿ, ಈ ರೆಸಿಪಿ ಹೇಗಿತ್ತು ಅಂತ ನಮ್ಮ ಕೃತಿಕನ್ನ ಕೇಳೋಣ. ಮತ್ತೆ ತಡ, ನೀವು ಏನು ನೋಡ್ತಿದ್ದೀರಾ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿರಿ. ನಮಗೂ ಕೂಡ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ. ನಿಮಗೂ ಕೂಡ ಹೊಸ ರೆಸಿಪಿನ ನಾವು ಕಲಿಸ್ಕೊಡ್ತೀವಿ. ಬನ್ನಿ. ಪಾಪ್ಕಾರ್ನ್ ರೆಡಿ ಆಗಿದೆ, ತಿಂದು ಹೇಳು ಹೇಗಿದೆ ಟೇಸ್ಟ್ ಅಂತ. ತಿಂದು ಹೇಳು ಹೇಗಿದೆ ಟೇಸ್ಟು. ಸೂಪರ್ ಆಗಿದೆ. ಖಾಲಿ ಮಾಡ್ತೀಯಲ್ಲ? ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು.